ವೆರಿ ಟೇಸ್ಟಿ ಆಗಿರುತ್ತೆ, ತುಂಬ ಹೆಲ್ದಿನೂ ಆಗಿದೆ. ಯಾಕಂದರೆ ಕಡಲೆ ಹಿಟ್ಟು ಹಾಗೆ ಎಲ್ಲದು ಈರುಳ್ಳಿ ಸೊಪ್ಪು ಕೊತ್ತಂಬರಿ ಎಲ್ಲ ಹಾಕಿರೋದ್ರಿಂದ. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಮಿಕ್ಸಿಂಗ್ ಬೌಲ್ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡು ನೆಕ್ಸ್ಟ್ ಉಪ್ಪು, ನೆಕ್ಸ್ಟ್ ಗೋಧಿ ಹಿಟ್ಟೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಯಾಕಂದರೆ ಎಣ್ಣೆ ಫಸ್ಟ್ ಹಾಕಿದ್ದೀನಿ, ಎಲ್ಲದಕ್ಕೂ ಹೊಂದ್ಕೋಬೇಕಂತ ಹೇಳಿ. ಓಕೆ, ನೀರು ಹಾಕ್ಕೋಬೇಕು. ಇವಾಗ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಓಕೆ, ಇದು ಎಣ್ಣೆ ಎಲ್ಲ ಹೊಂದ್ಕೋಬೇಕು. ಎಣ್ಣೆ ಉಪ್ಪು ಎಲ್ಲ ಹೊಂದ್ಕೊಂಡ ನಂತರ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಹಿಟ್ಟು ನೆನೆದಿದೆ. ಓಕೆ, ಒಂದು 20 ನಿಮಿಷ ರೆಸ್ಟ್ ಮಾಡೋಕೆ ಇಡಬೇಕಿದೆ. 20 ನಿಮಿಷ ರೆಸ್ಟ್ ಮಾಡಿದ ಮೇಲೆ ಇವಾಗ ಮಸಾಲ ರೆಡಿ ಮಾಡ್ಕೊತೀನಿ. ಮಸಾಲ ರೆಡಿ ಮಾಡ್ಕೊಳೋಣ. ಓಕೆ, ಫಸ್ಟ್ ಪಾತ್ರೆ ಎಣ್ಣೆ ಕಾಯಬೇಕು. ಎಣ್ಣೆ ಕಾದ ನಂತರ ಸಾಸಿವೆ ಹಾಗೂ ಸ್ವಲ್ಪ ಜೀರಿಗೆ, ನಂತರ ಅದೆಲ್ಲ ಸಿಡಿಬೇಕು. ಸ್ವಲ್ಪ ಈರುಳ್ಳಿ, ಹಸಿ ಖಾರ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಸ್ವಲ್ಪ ಕರಿಬೇವು ಹಾಕಿ ಸ್ವಲ್ಪ ಉಪ್ಪು ನಂತರ ಚೂರು ಅಚ್ಚ ಖಾರದ ಪುಡಿ ಹಾಕ್ಕೊತೀನಿ. ಓಕೆ, ಚೂರು ಅಚ್ಚ ಖಾರದ ಪುಡಿ ಹಾಕ್ಕೊಂಡು ಇವಾಗ ನೆಕ್ಸ್ಟ್ ಕಡಲೆ ಹಿಟ್ಟು ಹಾಕ್ಕೊತೀನಿ. ಓಕೆ, ಅಳತೆ ನೋಡಿ ಹಾಕೋಬೇಕು ಕಡಲೆ ಹಿಟ್ಟನ್ನು. ನಂತರ ಮಸಾಲ ಸ್ಟಫಿಂಗ್ ಎಲ್ಲ ರೆಡಿ ಆಗಿದೆ. ಓಕೆ, ವೆರಿ ಟೇಸ್ಟಿ ಆ್ಯಂಡ್ ಈಸಿ ಆಗಿರುತ್ತೆ. ಸಿಂಪಲ್ ಇದು ಪರೋಟ. ನೆನೆಸಿರೋ ಹಿಟ್ಟು ತೊಗೊಂಡು ಈ ಥರ ಎಷ್ಟೆಷ್ಟು ಬೇಕು ಅಷ್ಟೆಷ್ಟು ಮುದ್ದೆ ಮಾಡ್ಕೋಬೇಕು. ಇದು ಮುದ್ದೆ ಎಲ್ಲ ಮಾಡಿಕೊಂಡು ಇವಾಗ ಲಟ್ಟಿಸ್ಕೊಳ್ಳೋಣ. ಒಂದೊಂದೇ ಲಟ್ಟಿಸ್ಕೊಂಡು. ಓಕೆ, ಒಂದೊಂದೇ ಲಟ್ಟಿಸ್ಕೊಂಡು ಲಟ್ಟಣಿಗೆ ತೊಗೊಂಡು ಇವಾಗ ಲಟ್ಟಿಸ್ಕೋಬೇಕಿದೆ ಚಪಾತಿನ. ಓಕೆ, ಯಾವ ಸೈಜ್ ಆದರೂ ಲಟ್ಟಿಸ್ಕೊಂಡು. ಇನ್ನು ದೊಡ್ಡ ಸೈಜ್ ಬೇಕಂದರೆ ದೊಡ್ಡ ಸೈಜು, ಚಿಕ್ಕ ಸೈಜ್ ಬೇಕಂದರೆ ಚಿಕ್ಕ ಸೈಜ್. ಓಕೆ, ನೆಕ್ಸ್ಟ್ ಮತ್ತೆ ಲಟ್ಟಿಸಿದಾಗಿದೆನಾ, ಇವಾಗ ಸ್ಟಫಿಂಗ್ ಹಾಕ್ಕೊತೀನಿ. ಓಕೆ, ಇವಾಗೆಲ್ಲ ಸ್ಟಫಿಂಗ್ ಮಾಡಿದ್ದಲ್ಲ ಎಷ್ಟೊತ್ತು ಮಸಾಲ ಎಲ್ಲ, ಆ ಸ್ಟಫಿಂಗ್ ಇದ್ರೊಳಗೆ ಹಾಕ್ಕೊತೀನಿ. ಓಕೆ, ಎಲ್ಲ ಕಡೆಯೂ ಬರಬೇಕು ಮಸಾಲ. ಓಕೆ, ಇನ್ನೂ ಸ್ವಲ್ಪ ಹಾಕ್ಕೊತೀನಿ ಸ್ಟಫಿಂಗ್. ಇಷ್ಟು ಸಾಲಲ್ಲ, ಸ್ಟಫಿಂಗ್ ಎಲ್ಲ ಹಾಕ್ಕೊಂಡು. ಓಕೆ, ಇವಾಗ ಇದನ್ನು ಲಟ್ಟಿಸ್ಬೇಕು. ಇದನ್ನ ಫೋಲ್ಡ್ ಮಾಡ್ತೀನಿ. ಓಕೆ, ಸಾಕಿಷ್ಟೇ. ಹೇಗಿದ್ರೆ ಫೋಲ್ಡ್ ಮಾಡಬೇಕು. ಈಗ ವೇಟ್, ಇನ್ನು ಕಟಿಂಗ್ ಆಗಿಲ್ಲ. ಪಿಜ್ಜಾ ಕಟರ್ ತೊಗೊಂಡು ಮಾಡಬೇಕು. ತೊಗೊಂಬರ್ತೀನಿ, ಪಿಜ್ಜಾ ಕಟರ್ ಇದೆ ಮನೆಯಲ್ಲಿ. ಓಕೆ, ಸ್ಟಫಿಂಗ್ ಎಲ್ಲ ಇರುತ್ತಲ್ಲ. ಓಕೆ, ಇದು ಇಲ್ಲಿ ಹಾಕ್ಕೊಂಡು ನೆಕ್ಸ್ಟ್ ಇದನ್ನು ಈ ಕಡೆ ಹಾಕ್ಕೋಬೇಕು ಮತ್ತೆ. ಓಕೆ, ನೆಕ್ಸ್ಟ್ ಮತ್ತೆ ಇದು ಸ್ಟಫಿಂಗ್ ಈ ಥರ ಬರಬೇಕು. ಸ್ಟಫಿಂಗ್ ಎಲ್ಲ ಚೆಲ್ಲಬಾರ್ದು, ನೋಡ್ಕೋಬೇಕು. ಓಕೆ, ಎಡ್ಜಸ್ ಎಲ್ಲ ಕ್ಲೋಸ್ ಮಾಡಿಕೊಂಡ್ರೆ ಸ್ಟಫಿಂಗ್ ಏನೂ ಆಗೋಲ್ಲ, ಒಳಗಡೆ ಹಾಗೆ ಇರುತ್ತೆ. ಓಕೆನಾ, ಇವಾಗ ಲಟ್ಟಿಸ್ಕೋಬೇಕು. ಓಕೆ, ಸ್ಟಫಿಂಗ್ ಎಲ್ಲ ಹಾಕಿದೆ. ಇವಾಗ ಒಣ ಹಿಟ್ಟು ಹಾಕಿ ಲಟ್ಟಿಸ್ತೀನಿ. ಇದು ಟೇಸ್ಟಿ ಆಗಿರ್ತದೆ, ಸ್ವಲ್ಪ ಟೇಸ್ಟಿ, ಹೆಲ್ದಿ ಆಗಿದೆ. ಯಾಕಂದರೆ ಕಡಲೆ ಹಿಟ್ಟೆಲ್ಲ ಆರೋಗ್ಯಕ್ಕೆ, ಚರ್ಮಕ್ಕೆ ಒಳ್ಳೆಯದು. ಹಾಗಾಗಿ ಕಡಲೆ ಹಿಟ್ಟು ಹಾಕಿದ್ದೀನಿ.
ಯಾವ ಸೈಜ್ ದೊಡ್ಡ ಸೈಜ್ ಬೇಕಂದರೆ ದೊಡ್ಡ ಸೈಜ್ ಲಟ್ಟಿಸ್ಕೋಬೇಕು, ಚಿಕ್ಕ ಸೈಜ್ ಬೇಕಂದ್ರೆ ಚಿಕ್ಕ ಸೈಜು. ಸ್ಟಫಿಂಗ್ ಎಲ್ಲ ಹೊರಗೆ ಬರಲಾರ್ದಂಗೆ ಸ್ವಲ್ಪ ನಿಧಾನಾಗಿ ಹಿಂಗೆ ರೋಲ್ ಮಾಡ್ಕೋಬೇಕು. ಫಾಸ್ಟ್ ಮಾಡಿದರೆ ಸ್ಟಫಿಂಗ್ ಎಲ್ಲ ಹೊರಗೆ ಬರುತ್ತೆ. ಇವಾಗ ರೆಡಿ ಆಗಿದೆ. ಓಕೆ, ಇವಾಗ ಬೇಯಿಸ್ಕೋಬೇಕು. ಮೇಲೆ ನೀವು ಡೆಕೋರೇಟಿವ್ ಆಗಿ ಕರೆ ಎಳ್ಳು ಅಥವಾ ಬಿಳೆ ಎಳ್ಳು ಯಾವುದನ್ನ ಇದ್ದರೂ ಹಾಕ್ಕೋಬೋದು. ಮನೆಯಲ್ಲಿ ಕರೆ ಎಳ್ಳಿದ್ರೆ ಕರೆ ಎಳ್ಳು ಅಥವಾ ಬಿಳೆ ಎಳ್ಳು ಹಾಕ್ಕೋಬೋದು. ಅಥವಾ ಕೊತ್ತಂಬರಿ ಸೊಪ್ಪಿಂದನೂ ನಾವು ಡೆಕೋರೇಟಿವ್ ಆಗಿ ಮಾಡ್ತೀವಿ. ಸ್ವಲ್ಪ ನಮಗೆ ಕಲರ್ಫುಲ್ ಆಗಿರಲಿ ಅಂದರೆ ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ಓಕೆನಾ? ಎರಡು ಕಡೆ ನೀಟಾಗಿ ಬೆಳೆಸ್ಬೇಕು. ಎರಡು ಕಡೆ ನೀಟಾಗಿ ಬೆಳೆಸಿದರೆ ರೆಡಿಯಾಗಿ ಪರೋಟ, ಬೇಸನ್ ಪರೋಟ. ಬೇಸನ್ ಪರೋಟ ವೆರಿ ಟೇಸ್ಟಿ ಆ್ಯಂಡ್ ಈಸಿ ಆಗಿದೆ ನೋಡಿ. ವಾವ್, ಸೂಪರ್ ಆಗಿದೆ. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ.